ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು, ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ತಮಿಳುನಾಡಿನಲ್ಲಿ ಮೂರನೇ ಮಗುವಿಗೂ ಕೂಡ 365 ದಿನಗಳ ಅಂದರೆ 1 ವರ್ಷ ಭರ್ಜರಿ ಹೆರಿಗೆ ರಜೆ ಕೊಡಲಾಗ್ತಾ ಇದೆ. ಇದ್ರ ಜೊತೆಗೆ ನವಜಾತ ಶಿಶುವಿಗೆ ಸರ್ಕಾರದಿಂದ ಉಚಿತವಾಗಿ 1 ಗ್ರಾಂ ಚಿನ್ನದ ಉಂಗುರ ಕೊಡ್ತಾರೆ. ಮೊದಲ ನೋಟಕ್ಕೆ ಇದು ಮಹಿಳಾ ಕಲ್ಯಾಣದ ಜನಪ್ರಿಯ ಯೋಜನೆ ಅಂತ ಅನಿಸಿದ್ರೂ ಕೂಡ ಇದರ ಹಿಂದೆ ದೊಡ್ಡದೊಂದು ಜನಸಂಖ್ಯಾ ಹಾಗೂ ರಾಜಕೀಯ ಲೆಕ್ಕಾಚಾರ ಅಡಗಿದೆ. ದಶಕಗಳ ಕಾಲ ನಾವಿಬ್ರು ನಮಗಿಬ್ರು ಅಂತ ಜನಸಂಖ್ಯಾ ನಿಯಂತ್ರಣಕ್ಕೆ ಮಾದರಿಯಾಗಿದ್ದ ತಮಿಳುನಾಡು ಈಗ 3ನೇ ಮಗುವಿಗೆ ಇಷ್ಟೆಲ್ಲ ರೆಡ್ ಕಾರ್ಪೆಟ್ ಹಾಸ್ತಾ ಇದೆಯಲ್ಲ, ಕಾರಣ ಏನು, ಇದರ ಮರ್ಮ ಏನು ನೋಡಿ. ತಮಿಳುನಾಡು ಸಿಎಂ ವಿಜಯ್ ಮಹತ್ವದ ಘೋಷಣೆ. 3ನೇ ಮಗು ಹೊಂದೋ ಸರ್ಕಾರಿ ಮಹಿಳಾ ನೌಕರರಿಗೆ ಗಿಫ್ಟ್. ಮಾತೃತ್ವ ರಜೆ 12 ವಾರದಿಂದ 1 ವರ್ಷಕ್ಕೆ ಏರಿಕೆ. ಸಂಚಲನ ಸೃಷ್ಟಿಸಿದ್ದೇಕೆ ಗೊತ್ತೇ ವಿಜಯ್ ಈ ನಡೆ. ದಳಪತಿ ವಿಜಯ್ ತಮಿಳುನಾಡು ಸಿಎಂ ಪಟ್ಟ ಅಲಂಕರಿಸಿದಾಗಿನಿಂದ ಸಾಕಷ್ಟು ಸುದ್ದಿ ಸದ್ದು ಮಾಡ್ತಾ ಇರೋ ಯುವ ನಾಯಕ. ರಾಜಕೀಯ ಅಖಾಡಕ್ಕಿಳಿದ 2 ವರ್ಷಕ್ಕೆ ನೇರ ಸಿಎಂ ಪಟ್ಟವನ್ನೇ ಅಲಂಕರಿಸಿದ ದಾಖಲೆ ಬರೆದ ಯುವ ರಾಜಕಾರಣಿ. ಇನ್ನು ವಿಜಯ್ ಗೆದ್ದಿರೋದು ತಮಿಳುನಾಡಲ್ಲಿ. ಇನ್ನು ತಮಿಳುನಾಡು ರಾಜಕಾರಣದಲ್ಲಿ ಫ್ರೀವೇಸ್ ಗಿಫ್ಟ್ಗಳ ಭರಾಟೆ ಜೋರು. ಅದೇ ಸಮೀಕರಣವನ್ನ ತಮಿಳು ಜನತೆ ಮುಂದಿಟ್ಟೆ ವಿಜಯ್ ಕೂಡ ಗೆದ್ದು ಬೀಗಿದ್ದು ಸಿಎಂ ಆಗಿ ಇತಿಹಾಸ ಸೃಷ್ಟಿ ಮಾಡಿತ್ತು. ಈಗ ಸಿಎಂ ವಿಜಯ್ ತಮ್ಮ ಸರ್ಕಾರದ ಮಹತ್ವದ ಘೋಷಣೆಯೊಂದನ್ನು ಮಾಡುವ ಮೂಲಕ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಸಂಚಲನಕ್ಕೆ ಕಾರಣ ಆಗಿದ್ದಾರೆ. ಅದರಂತೆ ವಿಜಯ್ ತಮಿಳುನಾಡಲ್ಲಿ 3ನೇ ಮಗು ಹೊಂದೋ ಸರ್ಕಾರಿ ಮಹಿಳಾ ನೌಕರರಿಗೆ ಕೊಡುಗೆಯೊಂದನ್ನು ನೀಡಿದ್ದಾರೆ. ಅದರಂತೆ 3ನೇ ಮಗು ಹೊಂದೋ ಮಹಿಳಾ ನೌಕರರಿಗೆ ಈ ಹಿಂದೆ ಇದ್ದ 12 ವಾರಗಳ ಮಾತೃತ್ವ ರಜೆಯನ್ನ ಸೀದಾ 1 ವರ್ಷಕ್ಕೆ ಏರಿಸಿದ್ದಾರೆ. ಈ ಮೂಲಕ 3ನೇ ಮಗುವಿನ ಹೆರಿಗೆ ರಜೆಯನ್ನ 12 ವಾರಗಳಿಂದ 365 ದಿನಗಳವರೆಗೆ ವಿಸ್ತರಿಸುವ ಮೂಲಕ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇನ್ನು ಮಹಿಳಾ ನೌಕರರಿಗೆ ಈ ಅವಧಿಯಲ್ಲಿ ವೇತನ ಸಹಿತ 1 ವರ್ಷದ ರಜೆ ಸಿಗಲಿಕ್ಕಿದೆ. ಅಂದಹಾಗೆ ಇಲ್ಲಿವರೆಗೂ ತಮಿಳುನಾಡಲ್ಲಿ ಮಹಿಳಾ ನೌಕರರ ಮೊದಲ 2 ಮಕ್ಕಳಿಗೆ 1 ವರ್ಷದ ಮಾತೃತ್ವ ರಜೆಯನ್ನ ವೇತನ ಸಹಿತ ನೀಡಲಾಗ್ತಾ ಇತ್ತು. ಆದರೆ ಈಗ ಅದನ್ನು 3ನೇ ಮಗುವಿಗೂ ವಿಸ್ತರಿಸುವ ಮೂಲಕ ವಿಜಯ್ ಮಹತ್ವದ ಆದೇಶವನ್ನ ಮಾಡಿದ್ದಾರೆ. ತಮಿಳುನಾಡಿನ ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೆ 3ನೇ ಮಗು ಆದರೆ ಪ್ರಸ್ತುತ ನೀಡಲಾಗುವ ಹೆರಿಗೆ ರಜೆಯನ್ನ 12 ವಾರಗಳಿಂದ 365 ದಿನಗಳಿಗೆ ಹೆಚ್ಚಿಸಲಾಗುವುದು ಅಂತ ಮಾನವ ಸಂಪನ್ಮೂಲ ನಿರ್ವಹಣಾ ಸಚಿವ ಡಿ ಶರತ್ ಕುಮಾರ್ ರಾಜ್ಯ ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಇದರಂತೆ ತಮಿಳುನಾಡಿನಲ್ಲಿ ವಿವಾಹಿತ ಮಹಿಳಾ ಸರ್ಕಾರಿ ನೌಕರರು 2 ಮಕ್ಕಳು ಹೊಂದಿದ್ದು ಇದೀಗ 3ನೇ ಮಗು ಪಡೆಯುತ್ತಿದ್ದಲ್ಲಿ ಪೂರ್ಣ ವೇತನದೊಂದಿಗೆ 365 ದಿನಗಳವರೆಗೆ ಹೆರಿಗೆ ರಜೆಗೆ ಅರ್ಹರಾಗಿರ್ತಾರೆ. ಇನ್ನು ಇಲ್ಲಿ ವಿಜಯ್ ಸರ್ಕಾರ ಹೀಗೆ ಮಾಡಿದ್ ಯಾಕೆ? ತಮಿಳುನಾಡು ರಾಜಕಾರಣಿಗಳು ಹೇಗಿದ್ರೂ ತಮ್ಮ ರಾಜ್ಯದ ಜನರಿಗಾಗಿ ವಿಶೇಷ ಕೊಡುಗೆಗಳನ್ನು ಘೋಷಿಸ್ತಾನೆ ಇರ್ತಾರೆ. ಅದರ ಮತ್ತೊಂದು ಭಾಗವೇ ಇದಾ? ವಿಜಯ್ ಕೂಡ ಅದೇ ಹಾದಿಯಲ್ಲಿ ಮುನ್ನಡೀತಾ ಇದ್ದಾರಾ ಅನ್ನೋ ಪ್ರಶ್ನೆ ಮೂಡುತ್ತದಲ್ವೇ? ಆದರೆ ಅಸಲಿಗೆ ಇಲ್ಲಿ ತಮಿಳುನಾಡು ಸಿಎಂ ವಿಜಯ್ ಈ ಮಹತ್ವದ ಘೋಷಣೆ ಮಾಡುವುದರ ಹಿಂದಿನ ಅಸಲಿಯತ್ತೇ ಆ ರಾಜ್ಯದಲ್ಲಿ ಜನಸಂಖ್ಯಾ ಹೆಚ್ಚಳಕ್ಕೆ ಸರ್ಕಾರದ ವತಿಯಿಂದ ಪ್ರೋತ್ಸಾಹ ನೀಡೋದು. ಅಂದಹಾಗೆ ಸದ್ಯ ಭಾರತ ಜನಸಂಖ್ಯೆ ವಿಚಾರದಲ್ಲಿ ಜಗತ್ತಿನಲ್ಲಿ ನಂಬರ್ 1. ಚೀನಾವನ್ನು ಈ ವಿಚಾರದಲ್ಲಿ ಓವರ್ಟೇಕ್ ಮಾಡಿ ಭಾರತ ಭರ್ಜರಿ ಪರ್ಫಾರ್ಮೆನ್ಸ್ ನೀಡಿದೆ. ಇನ್ನು ಅನೇಕರು ಹೇಳ್ತಾರೆ ದೇಶದ ಜನಸಂಖ್ಯೆ ಹೆಚ್ಚಾದಷ್ಟು ಅದು ಆ ದೇಶಕ್ಕೆ ಲಾಸ್ ಹೊರತು ಲಾಭ ಅಲ್ಲ ಅಂತ. ಅಂಥದ್ರಲ್ಲಿ ವಿಜಯ್ ಈ ರೀತಿ ತಮಿಳುನಾಡು ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಳಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದು ಯಾಕೆ ಅನ್ನೋ ಬಗ್ಗೆಯೂ ಒಂದಿಷ್ಟು ಪ್ರಶ್ನೆಗಳು ಮೂಡುತ್ತದಲ್ವೇ? ಅದಕ್ಕೂ ಉತ್ತರವನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಸದ್ಯ ಕೇಂದ್ರದ ಮೋದಿ ಸರ್ಕಾರ ಪ್ರಸ್ತಾಪಿಸುತ್ತಿರುವ ಕ್ಷೇತ್ರ ಪುನರ್ವಿಂಗಡನಾ ಮಸೂದೆಯನ್ನ ಆಂಧ್ರಪ್ರದೇಶ ಹೊರತುಪಡಿಸಿ ದಕ್ಷಿಣದ ಇತರ ರಾಜ್ಯಗಳು ತೀವ್ರವಾಗಿ ವಿರೋಧಿಸ್ತಾ ಇವೆ. ಜನಸಂಖ್ಯೆಯ ಆಧಾರದ ಮೇಲೆ ಪುನರ್ವಿಂಗಡಣೆ ನಡೆಸಿದರೆ ಕುಟುಂಬ ಯೋಜನೆ ಮತ್ತು ಅಭಿವೃದ್ಧಿಯಲ್ಲಿ ಮುಂದಿರುವ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ದಕ್ಷಿಣದ ನಾಯಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ದಕ್ಷಿಣ ರಾಜ್ಯಗಳು ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಕುಟುಂಬ ಯೋಜನೆಯಲ್ಲಿ ಭಾರಿ ಹೂಡಿಕೆ ಮಾಡಿದೆ. ಅನೇಕ ಉತ್ತರದ ರಾಜ್ಯಗಳಿಗಿಂತ ಕಡಿಮೆ ಜನಸಂಖ್ಯಾ ಬೆಳವಣಿಗೆಯ ದರವನ್ನ ದಕ್ಷಿಣ ಭಾರತ ಹೊಂದಿದೆ.
ಜನಸಂಖ್ಯೆ ಆಧಾರದ ಮೇಲೆ ಪುನರ್ವಿಂಗಡನಾ ಮಸೂದೆಯನ್ನ ಕೈಗೆತ್ತಿಕೊಳ್ಳೋದ್ರಿಂದ ಜನಸಂಖ್ಯೆ ಸ್ಫೋಟ ತಡೆಯುವಲ್ಲಿ ಯಶಸ್ವಿಯಾದ ರಾಜ್ಯಗಳಿಗೆ ತೀವ್ರ ಅನ್ಯಾಯ ಆದಂತಾಗುತ್ತೆ ಅನ್ನೋ ಕೂಗು ಬಲವಾಗ್ತಾ ಇದೆ. ಇತ ವಿಜಯ್ ಸರ್ಕಾರ ಕೂಡ ಕ್ಷೇತ್ರ ಮರುವಿಂಗಡಣೆಯನ್ನ ವಿರೋಧಿಸ್ತಾ ಇದೆ. ತಮಿಳುನಾಡು ವಿಧಾನಸಭೆ ಕಳೆದ ವಾರ ಕ್ಷೇತ್ರಗಳ ಪುನರ್ವಿಂಗಡಣೆಯ ವಿರುದ್ಧ ನಿರ್ಣಯವನ್ನ ಅಂಗೀಕರಿಸಿತು. ಇದಕ್ಕೆ ವಿಪಕ್ಷ ಡಿಎಂಕೆ ಕೂಡ ಬೆಂಬಲ ನೀಡಿದೆ. ಇನ್ನು ತಮಿಳುನಾಡು ವಿಧಾನಸಭೆ ಪ್ರಸ್ತಾವಿತ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ವಿರೋಧಿಸುವ ಜೊತೆಗೆ ಲೋಕಸಭೆಯಲ್ಲಿ ಅಸ್ತಿತ್ವದಲ್ಲಿರುವ 543 ಸ್ಥಾನಗಳನ್ನು ಶಾಶ್ವತವಾಗಿ ಕಾಯ್ದುಕೊಳ್ಳುವಂತೆ ಕೇಂದ್ರವನ್ನ ಒತ್ತಾಯಿಸುವ ನಿರ್ಣಯವನ್ನ ಅಂಗೀಕರಿಸಿದೆ. ಇಂದಿರಾ ಗಾಂಧಿ ಕಾಲದ ಕುಟುಂಬ ಯೋಜನೆ ಎಫೆಕ್ಟ್. ದಕ್ಷಿಣದ ರಾಜ್ಯಗಳಲ್ಲಿ ಜನಸಂಖ್ಯೆ ಭಾರಿ ಇಳಿಮುಖ. ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕಿಲ್ಲ ಬ್ರೇಕ್. ಕ್ಷೇತ್ರ ಮರುವಿಂಗಡಣೆ ಆದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಉತ್ತರ ರಾಜ್ಯಗಳಿಗೆ ಲಾಭ ಆಗುತ್ತೆ. ಅಸಲಿಗೆ ಈ ತರ್ಕ ಹುಟ್ಕೊಂಡಿದ್ದು ಹೇಗೆ? ಈ ಬಗ್ಗೆ ಅರಿಯೋಕೆ ಬರೋಬ್ಬರಿ 50 ವರ್ಷಗಳ ಹಿಂದಿನ ಆ ಯೋಜನೆ ಬಗ್ಗೆ ಅರಿಯಲೇಬೇಕು. ಹೌದು, ಅದು 1976ರ ಸಮಯ. ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿದ್ದ ವೇಳೆ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ನೇತೃತ್ವದಲ್ಲಿ ದೇಶದಲ್ಲಿ ಕಡ್ಡಾಯ ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಅದರಂತೆ ಇದು ದೇಶದಲ್ಲಿ ಅಷ್ಟೇ ಎಫೆಕ್ಟಿವ್ ಆಗಿ ಜಾರಿಗೆ ಬಂದಿತ್ತು ಕೂಡ. ಇನ್ನು ಈ ಬಗ್ಗೆ ದೇಶದಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಹೌದು, ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ಸಂತಾನ ಶಕ್ತಿಹರಣ ಶಸ್ತ್ರಚಿಕಿತ್ಸೆ ಯೋಜನೆಯನ್ನ ಬಲವಂತವಾಗಿ ಅನುಷ್ಠಾನಗೊಳಿಸುವುದಕ್ಕೆ ಮುಂದಾಗಿದ್ರು. ಅದರ ವಿರುದ್ಧ ಜನಾಕ್ರೋಶ ಭುಗಿಲೆದ್ದಿತ್ತು. ಆ ವೇಳೆಗೆ ಭಾರತದಲ್ಲಿ ಬರೋಬ್ಬರಿ 60.88 ಕೋಟಿ ಜನಸಂಖ್ಯೆ ಇತ್ತು. ಆದರೆ ಇದೇ ವೇಳೆ ಇಂದಿರಾ ಗಾಂಧಿ ಸರ್ಕಾರ ಜನಸಂಖ್ಯೆ ನಿಯಂತ್ರಣ ಹೆಸರಲ್ಲಿ ಮುಖ್ಯವಾಗಿ ಬಡವರು, ನಿರ್ಗತಿಕರು ಹಾಗೂ ಕಡಿಮೆ ವಯಸ್ಸಿನವರನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದಿತು. ಇದಿಷ್ಟೇ ಅಲ್ಲದೆ ಈ ಯೋಜನೆಯ ಭಾಗವಾಗಿ ದೇಶದ ಅನೇಕ ರಾಜ್ಯಗಳಲ್ಲಿ ನಿರ್ದಿಷ್ಟ ಸಂಖ್ಯೆಗಿಂತ ಹೆಚ್ಚು ಮಕ್ಕಳಿದ್ದರೆ ಸರ್ಕಾರಿ ಸೌಲಭ್ಯಗಳು, ಉದ್ಯೋಗ ಅಥವಾ ಬಡ್ತಿ ಸಿಗದಂತಹ ಕಠಿಣ ನಿಯಮಗಳನ್ನು ತರಲಾಯಿತು. ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಇಂದಿರಾ ಗಾಂಧಿ ಆಡಳಿತಕ್ಕೆ ದೊಡ್ಡ ಸರ್ಜರಿಯನ್ನೇ ಮಾಡಿ ಮುಗಿಸಿತು. ಯಾಕಂದ್ರೆ 1977ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋಲು ಕಾಣುವುದಕ್ಕೆ ತುರ್ತು ಪರಿಸ್ಥಿತಿಯ ಜೊತೆಗೆ ಈ ಕಡ್ಡಾಯ ಜನಸಂಖ್ಯಾ ನಿಯಂತ್ರಣ ಅಭಿಯಾನ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿತ್ತು ಎನ್ನಲಾಗುತ್ತೆ. ಇನ್ನು 1976ರಲ್ಲಿ ಕುಟುಂಬ ಯೋಜನೆ ಅಭಿಯಾನದ ವೇಳೆ ಹೆಚ್ಚು ಸಮತೋಲಿತವಾಗಿ ರೂಪಿಸುವುದಕ್ಕೆ ಅದನ್ನು 25 ವರ್ಷಗಳ ಕಾಲ ಮುಂದೂಡುವುದಕ್ಕೆ ನಿರ್ಧರಿಸಲಾಯಿತು. ಜನಸಂಖ್ಯಾ ನಿಯಂತ್ರಣ ಉತ್ತೇಜಿಸುವುದಕ್ಕೆ ಮತ್ತು ಹೆಚ್ಚಿನ ಜನಸಂಖ್ಯೆ ಬೆಳವಣಿಗೆ ಇರುವ ರಾಜ್ಯಗಳು ಹೆಚ್ಚಿನ ಸ್ಥಾನಗಳನ್ನು ಪಡೆಯೋದನ್ನು ತಡೆಯೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿತ್ತು. ಇನ್ನು 2000ರವರೆಗೂ ಜಾರಿಯಲ್ಲಿದ್ದ ಈ ಪರಿಸ್ಥಿತಿಯನ್ನ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ತರಲಾಗಿತ್ತು. 2001ರಲ್ಲಿ ಮತ್ತೆ 84ನೇ ತಿದ್ದುಪಡಿ ಕಾಯ್ದೆಯೊಂದಿಗೆ ಇದನ್ನು 2026ರವರೆಗೆ ಜಾರಿಗೆ ತರಲಾಯಿತು. ಅಂದಹಾಗೆ ಭಾರತದಲ್ಲಿ ಸಂಸತ್ ಮತ್ತು ವಿಧಾನಸಭೆ ಕ್ಷೇತ್ರಗಳ ವಿಂಗಡಣೆಗೆ ಜನಸಂಖ್ಯೆಯೇ ಮುಖ್ಯ ಅಳತೆಗೋಲು. ಇನ್ನು ದಕ್ಷಿಣದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಸರ್ಕಾರದ ನೀತಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಜನಸಂಖ್ಯೆಯನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ. ಆದರೆ ಉತ್ತರದ ಕೆಲ ರಾಜ್ಯಗಳಲ್ಲಿ ಸಾಕಷ್ಟು ಭಿನ್ನ. ಯಾಕಂದರೆ ಉತ್ತರ ಪ್ರದೇಶ, ಬಿಹಾರದಂತಹ ಜನಸಂಖ್ಯೆ ನಿಯಂತ್ರಣದ ಬದಲಾಗಿ ಜನಸಂಖ್ಯೆ ಹೆಚ್ಚಾಗಿದೆ. ಒಂದು ವೇಳೆ ಸದ್ಯದ ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಕ್ಷೇತ್ರಗಳ ಮರುವಿಂಗಡಣೆ ನಡೆಸಿದರೆ ದಕ್ಷಿಣದ ರಾಜ್ಯಗಳ ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ ಕುಸಿಯಲಿದೆ ಹಾಗೂ ಉತ್ತರದ ರಾಜ್ಯಗಳಲ್ಲಿ ಗಣನೀಯವಾಗಿ ಹೆಚ್ಚಲಿದೆ. ಇದೇ ಕಾರಣ ನೀಡಿ ದಕ್ಷಿಣದ ರಾಜ್ಯಗಳ ನಾಯಕರು ಜನಸಂಖ್ಯೆ ನಿಯಂತ್ರಣವನ್ನು ದಕ್ಷಿಣ ಭಾರತದ ರಾಜ್ಯಗಳು ಉತ್ತಮವಾಗಿ ಮಾಡಿದ್ದು, ಉತ್ತರ ಭಾರತದ ರಾಜ್ಯಗಳು ಮಾಡಿಲ್ಲ. ಸಹಜವಾಗಿ ಅವರಿಗೆ ಅನುಕೂಲ ಹಾಗೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನಾನುಕೂಲ ಆಗಲಿದೆ ಅಂತ ಅಲವತ್ತು ಕೊಡ್ತಿದ್ದಾರೆ. ಆ ಮೂಲಕ ಸಂಸತ್ನಲ್ಲಿ ಉತ್ತರದ ರಾಜ್ಯಗಳ ಪ್ರಾತಿನಿಧ್ಯ ಹೆಚ್ಚಾಗಲಿದೆ. ಇದೇ ಕಾರಣಕ್ಕೆ ಈಗ ದಕ್ಷಿಣದ ರಾಜ್ಯಗಳು ಜನಸಂಖ್ಯೆ ಹೆಚ್ಚಿಸುವ ಬಗ್ಗೆ ಗಮನ ಹರಿಸ್ತಾ ಇವೆ. ಅದೇ ಕಾರಣಕ್ಕೆ ವಿಜಯ್ ಈ ಯೋಜನೆ ಘೋಷಿಸುವ ಮೂಲಕ 3ನೇ ಮಗು ಹೆರೋಕೆ ಸರ್ಕಾರ ಮಹಿಳಾ ನೌಕರರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಅಂದಹಾಗೆ ಸದ್ಯ ಉತ್ತರದ ರಾಜ್ಯಗಳು ಹಾಗೂ ದಕ್ಷಿಣ ರಾಜ್ಯಗಳ ನಡುವಿನ ಜನನ ಪ್ರಮಾಣದ ಬಗ್ಗೆಯೂ ಹೇಳ್ತೀವಿ. ಅದರಂತೆ ದಕ್ಷಿಣ ಭಾರತದಲ್ಲಿ TFR ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ ಭಾರಿ ಇಳಿಕೆ ಕಂಡಿದೆ. ದಶಕಗಳಿಂದ ದಕ್ಷಿಣ ಭಾರತದಲ್ಲಿ TFR ಪ್ರಮಾಣ ಕಡಿಮೆ ಆಗಿದೆ. ಅಂದರೆ ದಕ್ಷಿಣ ಭಾರತೀಯ ಕುಟುಂಬಗಳಲ್ಲಿ ಮಕ್ಕಳ ಜನನ ಪ್ರಮಾಣ ಇಳಿಕೆಯಾಗಿದೆ. ರಾಷ್ಟ್ರೀಯ TFR ಸರಾಸರಿ 2.1ರಷ್ಟಿದ್ದರೆ ದಕ್ಷಿಣ ಭಾರತದಲ್ಲಿ ಅದು ಸರಾಸರಿ 1.8ಕ್ಕಿಂತ ಕಡಿಮೆ ಇದೆ.
ಕಾರಣಕ್ಕೆ ಅಂದರೆ ಫಲವತ್ತತೆಯ ಪ್ರಮಾಣ ಹೆಚ್ಚಿಸುವ ಸಲುವಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಕೇವಲ ತಮಿಳುನಾಡು ಅಷ್ಟೇ ಈ ವಿಚಾರದಲ್ಲಿ ಇಂತಹ ಮಹತ್ವದ ಘೋಷಣೆ ಮಾಡಿಲ್ಲ. ಬದಲಾಗಿ ಅತ್ತ ಆಂಧ್ರ ಕೂಡ ಇದೇ ರೀತಿಯ ಮಹತ್ವದ ಘೋಷಣೆ ಮಾಡಿತ್ತು. ಆಂಧ್ರಪ್ರದೇಶದಲ್ಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಜನಸಂಖ್ಯೆ ಪ್ರಮಾಣ ಹೆಚ್ಚು ಮಾಡೋದಕ್ಕೆ ಯೋಜನೆಯೊಂದನ್ನು ಘೋಷಣೆ ಮಾಡಿದರು. 3ನೇ ಮಗು ಹುಟ್ಟಿದರೆ 30,000 ರೂಪಾಯಿ ಮತ್ತು 4ನೇ ಮಗು ಹುಟ್ಟಿದರೆ 40,000 ರೂಪಾಯಿ ಪ್ರೋತ್ಸಾಹಧನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಅಂದಹಾಗೆ ನಾಯ್ಡು ಸರ್ಕಾರ ಈ ಹಿಂದೆ ಆಂಧ್ರದ ದಂಪತಿಗೆ 2ನೇ ಮಗು ಪಡೆದರೆ 25,000 ರೂಪಾಯಿ ಪ್ರೋತ್ಸಾಹಧನ ನೀಡುವ ಯೋಜನೆ ಘೋಷಣೆ ಮಾಡಿತ್ತು. ಮಾರ್ಚಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿತ್ತು ಕೂಡ. ಆದರೆ ಜನನ ಪ್ರಮಾಣದಲ್ಲಿ ಕುಸಿತ ಕಂಡು ಬಂದ ಹಿನ್ನೆಲೆ 3 ಮತ್ತು 4ನೇ ಮಗು ಹೊಂದಿದ ಕುಟುಂಬಗಳಿಗೆ ಪ್ರೋತ್ಸಾಹಧನ ವಿಸ್ತರಿಸುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿತ್ತು. ಇನ್ನು ಆಂಧ್ರದಲ್ಲಿ ಒಟ್ಟು ಫಲವತ್ತತೆ ದರ 1.5% ಇಳಿದಿದೆ. ಇದು ಜನಸಂಖ್ಯೆ ಸ್ಥಿರವಾಗಿರುವುದಕ್ಕೆ ಬೇಕಾದ 2.1%ಗಿಂತ ಕಡಿಮೆಯಾಗಿದೆ. ಇದಿಷ್ಟೇ ಅಲ್ಲದೆ ರಾಜ್ಯದಲ್ಲಿ ವೃದ್ಧರ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದು ಭವಿಷ್ಯದಲ್ಲಿ ಉದ್ಯೋಗಿ ಹಾಗೂ ಮಾನವ ಸಂಪನ್ಮೂಲದ ಕೊರತೆ ಉಂಟಾಗುವ ಆತಂಕ ಇದೆ. ಅದೇ ಕಾರಣಕ್ಕೆ 3ನೇ ಹಾಗೂ 4ನೇ ಮಗುವಿಗೆ ಪ್ರೋತ್ಸಾಹಧನ ಘೋಷಣೆ ಮಾಡಿತ್ತು. ಅಲ್ಲದೆ ತಲ್ಲಿಕಿ ವಂದನಂ ಯೋಜನೆಯಡಿ ಪ್ರತಿ ಮಗುವಿಗೆ ಶಿಕ್ಷಣಕ್ಕಾಗಿ ಹಣಕಾಸಿನ ನೆರವು, ಜೊತೆಗೆ ಮಕ್ಕಳನ್ನ ಹೊಂದಿದ ಮಹಿಳಾ ನೌಕರರು ಕೆಲಸ ಮಾಡುವ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಕೇಂದ್ರಗಳ ಸ್ಥಾಪನೆ ಮತ್ತು ಅಂಗನವಾಡಿಗಳ ಮೂಲಕ ಉತ್ತಮ ಪೌಷ್ಟಿಕಾಂಶ ಒದಗಿಸುವ ಪರಿಣಾಮಕಾರಿ ಕೆಲಸಕ್ಕೂ ಆಂಧ್ರ ಮುಂದಾಗಿದೆ. ಈಗ ಅದೇ ನಡೆಯನ್ನ ಇತ್ತ ತಮಿಳುನಾಡು ಸಿಎಂ ವಿಜಯ್ ಕೂಡ ಇಟ್ಟಿರೋದು ದಕ್ಷಿಣ ರಾಜ್ಯಗಳಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಇನ್ನು ಹುಟ್ಟೋ ಮಗುವಿಗೆ ಹಾಗೂ ಹೆತ್ತವರಿಗೆ ಈ ರೀತಿಯ ಪ್ರೋತ್ಸಾಹಧನ ಹಾಗೂ 1 ವರ್ಷದ ಮಾತೃತ್ವ ರಜೆ ನೀಡುವ ಮೂಲಕ ಭಾವನಾತ್ಮಕವಾಗಿಯೂ ಜನರನ್ನ ಸೆಳೆಯೋಕೆ ಪಕ್ಷಗಳು ಮುಂದಾಗಿದೆ ಅಂದ್ರೂ ತಪ್ಪಾಗೋದಿಲ್ಲ. ಭಾವನಾತ್ಮಕ ಅಸ್ತ್ರ ಕೇವಲ 365 ದಿನಗಳ ಹೆರಿಗೆ ರಜೆ ನೀಡುವುದಷ್ಟೇ ಅಲ್ಲ, ಹುಟ್ಟಿದ ಮಗುವಿಗೆ 1 ಗ್ರಾಂ ಚಿನ್ನದ ಉಂಗುರ ಕೊಡೋದು ಕೂಡ. ಏನು ಈ ಯೋಜನೆಗಳ ಕಾರ್ಯ ಸಾಧು? ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಜಾರಿಗೆ ತಂದ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಕಲಿಬೇಕಾದ ಪಾಠ ಏನು? ತಮಿಳುನಾಡಲ್ಲಿ ವಿರೋಧ ಪಕ್ಷಗಳು ಹೇಳ್ತಾ ಇರೋದೇನು? ಅಸಲಿಗೆ ಈ ಯೋಜನೆಯ ಉದ್ದೇಶ ಸಾಕಾರವಾಗಬೇಕು ಅಂದರೆ ಆಗಬೇಕಾದ್ದೇನು? ಈ ಎಲ್ಲ ವಿವರಗಳು ಈ ಎಳೆ ವಿವರದ ಮುಂದಿನ ಎಳೆ.